ನಮಸ್ತೆ ಆತ್ಮಬಂಧುಗಳೇ. ಈ ದಿನ ನಾವು ನಮ್ಮ ಗುರುಗಳಾದ ವಂಶಿ ಕಿರಣ್ರವರ ಮಾರ್ಗದರ್ಶನ ಧ್ಯಾನ, ನಮ್ಮ ಈಗಿನ ಅಥವಾ ಜೀವನದ ಕಷ್ಟಗಳಿಗೆ ಕಾರಣವನ್ನು ಕಂಡುಹಿಡಿದು ಪರಿಹರಿಸಿಕೊಳ್ಳುವ ಧ್ಯಾನ, ಕರ್ಮ ನಿವಾರಣಾ ಸಂಕಲ್ಪ ಧ್ಯಾನ, ಕರ್ಮ ವಿಪಾಕ ಮಾರ್ಗವಾಗಿದೆ. ಅಂತಹ ಧ್ಯಾನವನ್ನು ಮಾಡುತ್ತಿದ್ದೇವೆ. ಆರ್ಥಿಕ, ಆರೋಗ್ಯ, ಜೀವನದ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ 11 ದಿನಗಳ ಕಾಲ ಧ್ಯಾನಿಸಿ. ನಿಮಗೆ ಹಲವಾರು ಕಷ್ಟಗಳಿರುತ್ತದೆ, ಆದರೆ ಒಂದರ ನಂತರ ಒಂದು ಪರಿಹರಿಸಿಕೊಳ್ಳಿ. ಒಂದರ ಬಗ್ಗೆ ಮಾತ್ರ ಸಂಕಲ್ಪಿಸಿ ಧ್ಯಾನಿಸಿ, ಪರಿಹಾರವಾಗುತ್ತದೆ, ಮಾರ್ಗವು ದೊರೆಯುತ್ತದೆ. ದೇವತೆಗಳು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡುತ್ತಾರೆ. ಪ್ರಾಣಿಗಳು, ಪಕ್ಷಿಗಳು, ನಿಮ್ಮ ನೆಂಟರಿಷ್ಟರು, ಗುರುಗಳು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಿಮಗೆ ಉತ್ತರಿಸುತ್ತಾರೆ. ಎಚ್ಚರಿಕೆಯಿಂದ ಇದ್ದು ದೇವರ ಸಹಾಯವನ್ನು ಉಪಯೋಗಿಸಿಕೊಳ್ಳಿ. ಈಗ ನಿಮಗೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ. ಈಗ ನಾವು ಹೋದ ಜನ್ಮದಲ್ಲಿ 35ನೇ ವಯಸ್ಸಿನಲ್ಲಿ ಯಾರಿಗಾದರೂ ಹಣದ, ಆಸ್ತಿಯ ಮೋಸ ಮಾಡಿದ್ದರೆ, ಈ ಜನ್ಮದಲ್ಲಿ ಅದೇ ವಯಸ್ಸಿಗೆ, ಈ ಜನ್ಮದ ಅದೇ 35ನೇ ವರ್ಷದಲ್ಲಿ ನಿಮಗೆ ಆಸ್ತಿ ಮೋಸ ಮಾಡುತ್ತಾರೆ, ಹಣದಲ್ಲಿ ಮೋಸ ಹೋಗುತ್ತೀರಿ. ಹೀಗೆ ನೀವು ಹಿಂದಿನ ಜನ್ಮದಲ್ಲಿ 20ನೇ ವರ್ಷದಲ್ಲಿ ಯಾವ ಪ್ರಾಣಿಗಾದರೂ ಅಥವಾ ಮನುಷ್ಯರಿಗೆ ತಲೆಗೆ ಹೊಡೆದು ಸಾಯಿಸಿದ್ದರೆ, ಈ ಜನ್ಮದಲ್ಲಿ 20ನೇ ವಯಸ್ಸಿನಲ್ಲಿ ತಲೆನೋವು, ತಲೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತವೆ. ನಾವು ಎಷ್ಟೋ ಬಾರಿ ಯೋಚಿಸುತ್ತೇವೆ, ನಮಗೆ ಯಾವತ್ತೂ ಈ ರೀತಿ ಕಾಯಿಲೆಯೇ ಬಂದಿರಲಿಲ್ಲ, ಈಗ ಬರುತ್ತಿದೆ. ಈ ಥರ ಪರಿಸ್ಥಿತಿ ನಮ್ಗೆ ಯಾವತ್ತೂ ನಾನು ಕೇಳೇ ಇಲ್ಲ, ನೋಡೇ ಇಲ್ಲ, ಆದರೆ ಈಗ ಬಂದಿದೆ ಅಂತ. ಇವೆಲ್ಲ ಗತ ಜನ್ಮದ ಕರ್ಮಗಳಾಗಿದೆ. ನಿಮ್ಮಿಂದ ಆಸ್ತಿಯಲ್ಲಿ, ಹಣದಲ್ಲಿ ಮೋಸ ಹೋದವರು ಯಾವ ರೀತಿ ನೊಂದು ನರಳಿ ಸತ್ತಿರುತ್ತಾರೋ, ಆ ನೋವು ನಿಮಗೆ 20% ಮಾತ್ರ ಈ ಜನ್ಮದಲ್ಲಿ ಬರುತ್ತದೆ. ಏಕೆಂದರೆ ಯಾವ ಪಾಪವೇ ಆಗಲಿ ಪರಮಾತ್ಮನು ಪೂರ್ತಿಯಾಗಿ ಶಿಕ್ಷಿಸುವುದಿಲ್ಲ, ಬುದ್ಧಿ ಕಲಿಸುತ್ತಾನೆ ಅಷ್ಟೇ. ಹಾಗಾಗಿ ನಮಗೆ ಈ ಕರ್ಮಗಳಲ್ಲಿ 10% ಅಥವಾ 20% ಮಾತ್ರ ಈ ಜನ್ಮಕ್ಕೆ ಬರುತ್ತೆ. ನಮಗೆ ಅದನ್ನೇ ತಡೆದುಕೊಳ್ಳಲು ಸಾಧ್ಯವಾಗುತ್ತಿರುವುದಿಲ್ಲ. ನಿಜವಾಗಲೂ ನಡೆದ ಒಂದು ಕಥೆಯನ್ನು ನಿಮಗೆ ಹೇಳುತ್ತೇನೆ. ನನಗೆ ಪರಿಚಯದವರು ಒಬ್ಬರಿಗೆ ಆಸ್ತಿಯಲ್ಲಿ, ಹಣದಲ್ಲಿ, ವ್ಯವಹಾರದಲ್ಲಿ ಮೋಸ ಹೋಗಿರುತ್ತಾರೆ. ತುಂಬ ನೊಂದು ಜೀವನದಲ್ಲಿ ಸೋತು ಹೋಗಿರುತ್ತಾರೆ. ಅವರು ಧ್ಯಾನದಲ್ಲಿ ಇದ್ದ ಕಾರಣ ಗುರುಗಳಾದ ವಂಶಿ ಸರ್ರವರ 72,000 ನಾಡಿಗಳಿಗೆ ಶಕ್ತಿ ತುಂಬುವ ಧ್ಯಾನವನ್ನು ಮಾಡಲು ಶುರು ಮಾಡಿದರು. ಸ್ವಲ್ಪ ದಿನಗಳಲ್ಲಿಯೇ ಒಂದು ಕನಸು ಬಿತ್ತು. ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ವ್ಯಕ್ತಿ ಡಾಕ್ಟರ್ ಬಳಿಯಿಂದ ಎದ್ದು ನಡೆಯಲಾರದೆ ನಡೆದು ಹೋಗುತ್ತಿರುತ್ತಾನೆ. ಇದು ನನ್ನ ಪರಿಚಯದವರ ಕನಸಾಗಿದೆ, ಕೇಳಿಸಿಕೊಳ್ಳಿ. ಆತನ ದೇಹವು ಕೃಶವಾಗಿ ಸೊರಗಿ ಹೋಗಿರುತ್ತದೆ, ಸಣ್ಣಗಾಗ್ಬಿಟ್ಟಿರುತ್ತಾನೆ. ಆತನಿಗೆ ಕೋಲು ಮುಖ ಇರುತ್ತಂತೆ. ದೇಹದೊಳಗಿನ ಕೆಲವು ಅಂಗಗಳು ಕೆಲಸ ಮಾಡುವುದು ಕಡಿಮೆ ಆಗಿರುತ್ತದೆ ಎಂದು ಡಾಕ್ಟರ್ ಈತನಿಗೆ, ನನ್ನ ಪರಿಚಯಸ್ಥರಿಗೆ, ಡಾಕ್ಟರ್ ಅಲ್ಲಿ ಕನಸಿನಲ್ಲಿ ಡಾಕ್ಟರು ನನ್ನ ಪರಿಚಯಸ್ಥರಿಗೆ ಹೇಳಿದ ಮಾತಿದು ಹೇಳುತ್ತಿರುವುದು. ಆತನಿಗೆ ದೇಹದಲ್ಲಿ ಕೆಲವು ಅಂಗಗಳು ವೀಕ್ ಆಗಿವೆ ಅಂತ ಹೇಳುತ್ತಾರೆ. ಆ ವ್ಯಕ್ತಿಗೆ ಮೆದುಳಿನ ಶಕ್ತಿಯೂ ಕಡಿಮೆಯಾಗಿ ಮತಿ ಭ್ರಮಣೆಯಾಗಿದೆ ಎಂದು ಹೇಳುತ್ತಿದ್ದಾರೆ ಡಾಕ್ಟರು. ಆತನ ಮನೆಯವರಿಗೆಲ್ಲ ಜೀವನ ಹಾಳಾಗಿದೆ. ಆ ಥರ ಆರೋಗ್ಯ ಕೆಟ್ಟಿದೆಯಲ್ಲ, ಆ ವ್ಯಕ್ತಿಯ ಮನೆಯವರೆಲ್ಲನೂ ಜೀವನನೂ, ಈತ ಹೆಡ್ ಆಗಿದ್ದ, ಈತ ಅವರ ಮನೆಯವ್ರನ್ನೆಲ್ಲ ನೋಡ್ಕೋತಾ ಇದ್ದ. ಇವನಿಗೆ ಯಾವಾಗ ಮತಿ ಭ್ರಮಣೆ ಆಯಿತು, ಆರೋಗ್ಯ ಕೆಡ್ತು, ಮನೆ ಜೀವನ ಎಲ್ಲ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈತನು ಹೆಚ್ಚು ದಿನ ಬದುಕುವುದಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ.
ಈತನಿಗೆ ಆತನ ಬಂಧುಗಳೇ ಆಸ್ತಿಯಲ್ಲಿ ಹಣದಲ್ಲಿ ಮೋಸ ಮಾಡಿದರಂತೆ. ಹಾಗಾಗಿ ಈತ ಕೊರಗಿ ಹೀಗಾಗಿದ್ದಾನೆ ಎಂದು ಹೇಳುತ್ತಾರೆ. ಹೀಗೆ ಕನಸು ಬಂತು ನನ್ನ ಪರಿಚಯಸ್ಥರಿಗೆ. ಆಗ ನನ್ನ ಪರಿಚಯದವರಿಗೆ ಅವರ ಈಗಿನ ಪರಿಸ್ಥಿತಿಗೆ ಏನು ಕಾರಣ ಎಂದು ತಿಳಿದು ಮನನೊಂದು ಪಶ್ಚಾತ್ತಾಪಪಟ್ಟು ಪರಿವರ್ತನೆ ಮಾಡಿಕೊಂಡರು. ಅವರ ತಪ್ಪನ್ನು ಅವರು ಒಪ್ಪಿಕೊಂಡರು. ಈ ಧ್ಯಾನದಿಂದ ಈಗ ಸುಧಾರಿಸಿಕೊಂಡಿದ್ದಾರೆ. ಎಲ್ಲ ರೀತಿಯ ತೊಂದರೆಗಳು ಕಡಿಮೆಯಾಗುತ್ತಾ ಬರುತ್ತಿದೆ. ಏಕೆ? ಪಶ್ಚಾತ್ತಾಪ, ಪರಿವರ್ತನೆ, ಅವರು ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳುವುದು. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ನಾನು ಒಳ್ಳೆಯವನು, ನಾನು ಇಂಥ ಕೆಲಸ ಮಾಡ್ತೀನ ಅಂತ ಅನ್ಕೋಬೋದು. ನಮಗೆ ಗೊತ್ತಿಲ್ದಿರ ನಾವು ಏನೇನೋ ಮಾಡಿರ್ತೀವಿ. ನಾವು ಒಪ್ಕೋಬೇಕು, ಅದನ್ನು ಒಪ್ಕೊಂಡು ಸರಿ ಆಯಿತು, ನನ್ನ ತಪ್ಪಾಯಿತು, ನನಗೆ ಅಂತ ಮನಸ್ಫೂರ್ತಿಯಾಗಿ ಹೃದಯದಿಂದ ಕೇಳಿ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಮಾಡ್ಕೋಬೇಕು. ಇನ್ನೊಂದು ವಿಷಯ, ಈಗ ನಿಮ್ಮ ತೊಂದರೆ ಏನಿದೆ ಅಂತಹವರೇ ನಿಮ್ಮಲ್ಲಿ ಸಹಾಯ ಕೇಳಿ ಬರುತ್ತಾರೆ. ಅವರಿಗೆ ಮಾರ್ಗದರ್ಶನವನ್ನು ನೀಡಿ, ಧೈರ್ಯವನ್ನು ಹೇಳಿ, ಸಮಾಧಾನ ಮಾಡಿ. ಹಣವನ್ನು ಕೇಳಿದರೆ ತೀರಾ ಇಲ್ಲ ಎನ್ನದೆ, ನನ್ನ ಪರಿಸ್ಥಿತಿಯೂ ಇದೇ ಆಗಿದೆ, ಧೈರ್ಯವಾಗಿರು ಎಂದು ಹೇಳಿ ಸಮಾಧಾನಪಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆಗ ನಿಧಾನವಾಗಿ ನಿಮ್ಮ ಕಷ್ಟಗಳೆಲ್ಲ ತೀರುತ್ತಾ ಬರುತ್ತದೆ. ಇದನ್ನು ನೀವು ಯಾವಾಗ ಮಾಡಬೇಕು ಅಂತಂದರೆ, ರಾತ್ರಿ ಮಲಗಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಮಾಡಬೇಕು. ಆಮೇಲೆ ಎಚ್ಚರಿಕೆ ಆಗುತ್ತೆ. ಆಗ ಈ ಧ್ಯಾನವನ್ನು ಮಾಡಬೇಕು. ಮೊದಲು ನೀವು ಮಲಗಲು ಹಾಸಿಗೆ ಮೇಲೆ ಹೋದ ತಕ್ಷಣ ಕುಳಿತುಕೊಳ್ಳಿ. ಆರಾಮವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಮನಸ್ಸಿನಿಂದ ಕೇಳಿಕೊಳ್ಳಿ, ಹೃದಯದಿಂದ ಕೇಳ್ಕೋಬೇಕು. ಆಸ್ಟ್ರಲ್ ಮಾಸ್ಟರ್ಸ್ ಹತ್ರ ನನಗೆ ಮಧ್ಯರಾತ್ರಿ ಎಚ್ಚರವಾಗುವಂತೆ ಮಾಡಿ ಎಂದು ಕೇಳಿಕೊಳ್ಳಿ. ಆರಾಮಾಗಿ ಮಲ್ಕೊಂಡು ನಿದ್ರೆ ಮಾಡಿ. ಅಲಾರಾಮ್ ಬೇಡ, ಮತ್ತು ಯಾರೂ ನಿಮ್ಮನ್ನು ಎಬ್ಬಿಸೋದು ಬೇಡ. ಆಸ್ಟ್ರಲ್ ಮಾಸ್ಟರ್ಸು ನಿಮ್ಮನ್ನು 12ರಿಂದ 5 ಗಂಟೆ ಒಳಗಡೆ ಎಚ್ಚರಿಸ್ತಾರೆ. ಅದು ಸಡನ್ನಾಗಿ ಎಚ್ಚರಿಕೆ ಆಗುತ್ತೆ. ಸೋಮಾರಿತನ ಬೇಡ. ಎದ್ದು ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕುಳಿತು ಕಣ್ಣು ಮುಚ್ಚಿ ಒಟ್ಟು ನಾವು 72 ಸರ್ತಿ ಉಸಿರಾಡಬೇಕು. ಇಲ್ಲಿ ನಾವು ಮೊದಲಿಗೆ 36 ಸರ್ತಿ ಸಹಜವಾದ ಉಸಿರಾಟ ಲೆಕ್ಕ ಹಾಕ್ಕೋಬೇಕು. ನಾವು ಲೆಕ್ಕ ಹಾಕ್ಕೊಂಡು 36 ಸರ್ತಿ ಉಸಿರಾಡಬೇಕು. ಆರಾಮವಾಗಿ ಕಣ್ಣು ಮುಚ್ಚಿ ಸಹಜವಾದ ಉಸಿರಾಟ ನಿಧಾನವಾಗಿ ಕೌಂಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಒಳಗಡೆ ಉಸಿರೋಗಲಿ, ಈಚೆ ಬರಲಿ 1, ಒಳಗಡೆ ಉಸಿರೋಗಿ ಈಚೆ ಬಂದಮೇಲೆ 2, ಆ ಥರ ಕೌಂಟ್ ಮಾಡ್ಕೊಳ್ಳಿ. 36 ಸರ್ತಿ ಉಸಿರಾಡಿ.
ಈಗ ಆಸ್ಟ್ರಲ್ ಮಾಸ್ಟರ್ಸಲ್ಲಿ ಕೇಳಿಕೊಳ್ಳಿ, ನನಗೆ ಈ ತೊಂದರೆ, ಈ ಕಾಯಿಲೆಗಳು, ಈ ನೋವುಗಳು, ಈ ಕಷ್ಟಗಳು ಏಕೆ ಬಂದಿದೆ? ನಾನು ಏನು ತಪ್ಪು ಮಾಡಿದ್ದೇನೆ ತಿಳಿಸಿ. ಇದನ್ನು ನಾನು ಹೇಗೆ ಪರಿಹರಿಸಿಕೊಳ್ಳಲಿ ಮಾರ್ಗದರ್ಶನವನ್ನು ಕೊಡಿ. ನನಗೆ ಜ್ಞಾನವನ್ನು ಪ್ರಸಾದಿಸಿ ಎಂದು ಕೇಳಿಕೊಳ್ಳಿ. ಮನಸ್ಸಿನಲ್ಲಿಯೇ ಕೇಳಿಕೊಳ್ಳಿ. ಆಸ್ಟ್ರಲ್ ಮಾಸ್ಟರ್ಸ್ ನಿಮ್ಮ ಎದುರುಗಡೆ ಇದ್ದಾರೆ ಅಂತ ಕಲ್ಪಿಸಿಕೊಳ್ಳಿ. ಕೇಳಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಎಂದಾದರೆ ನೀವು ಬರೀ ನನಗೆ ಜ್ಞಾನವನ್ನು ಪ್ರಸಾದಿಸಿ ಎಂದು ಕೇಳಿಕೊಳ್ಳಬಹುದು. ಆಧ್ಯಾತ್ಮದಲ್ಲಿ ಉನ್ನತ ಸ್ಥಾನಕ್ಕೆ ಇರಲು ಅನುಕೂಲವಾಗುತ್ತದೆ. ಬೇಗ ಜ್ಞಾನೋದಯವಾಗುತ್ತದೆ. ಕೇಳಿಕೊಂಡಿದ್ದೀರಿ. ಈಗ ಮತ್ತೆ 36 ಸಾರಿ ಉಸಿರಾಡಬೇಕು. ಶುರು ಮಾಡಿ. ಈಗ ನೀವು ಆರಾಮವಾಗಿ ಮಲಗಿ ನಿದ್ರಿಸಿ. ಬೆಳಗಿನ ಜಾವ ಕನಸಿನಲ್ಲಿ ವಿಷನ್ಸ್ ಮೂಲಕ ನಿಮಗೆ ಉತ್ತರವು ದೊರೆಯುತ್ತದೆ. ಇಲ್ಲದಿದ್ದರೆ ಗುರುಗಳ ಮೂಲಕ, ನಿಮ್ಮ ಸುತ್ತಮುತ್ತಲಿನವರ ಮೂಲಕ ನಿಮಗೆ ಉತ್ತರವು ಸಿಗುತ್ತದೆ. ಕೆಲವರಿಗೆ 11 ದಿನದಲ್ಲೇ ಉತ್ತರ ಸಿಗುತ್ತದೆ, ಕೆಲವರಿಗೆ 21 ದಿನ,
28 ದಿನ 41 ದಿನ ಸಮಯ ತೆಗೆದುಕೊಳ್ಳುತ್ತದೆ. ಕಾಯಬೇಕು, ತಾಳ್ಮೆಯಿಂದ ಧ್ಯಾನಿಸುತ್ತಿರಬೇಕು. ಈ ಧ್ಯಾನವನ್ನು ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾವಾಗ ನಿಮಗೆ ಕಷ್ಟಗಳು ಬರುತ್ತದೆ ಆಗೆಲ್ಲನೂ ಈ ಧ್ಯಾನವನ್ನು 11 ದಿನ ಮಾಡಿದರೆ ಒಳಿತು. ಇಲ್ಲವೆಂದರೆ ದಿನಾಲೂ ಮಾಡುತ್ತಿದ್ದರೆ ನಿಮಗೆ ಮುಂಚೆಯೇ ತಿಳಿಯುತ್ತದೆ ನಿಮಗೆ ಮುಂದೆ ಬರುವ ಕಷ್ಟಗಳು ಮೊದಲೇ ನೀವು ಪರಿಹರಿಸಿಕೊಳ್ಳಬಹುದು. ಒಂದೊಂದೇ ಪ್ರಶ್ನೆ ಅಥವಾ ಕಷ್ಟದ ಬಗ್ಗೆ ಧ್ಯಾನಿಸಬೇಕು. ಅದು ಪರಿಹಾರ ಆದ ಮೇಲೆ ಇನ್ನೊಂದನ್ನು ಧ್ಯಾನಿಸಿ. ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಬಂದಿರುವ ಕರ್ಮಗಳನ್ನು ವಿಷನ್ಸನ್ನು ಒಪ್ಪಿಕೊಳ್ಳಬೇಕು. ಪಶ್ಚಾತ್ತಾಪ ಪಡಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಅದಕ್ಕೆ ನಿಮಗೆ ಕನಸು ಬಂದ ಮೇಲೆ, ನಿಮಗೆ ಉತ್ತರ ಸಿಕ್ಕ ಮೇಲೆ ನೀವು ಅದರ ವಿಷಯವಾಗಿ ನಾನು ಮಾಡಿಸಿರುವ 9 ನಿಮಿಷದ ಕರ್ಮ ವಿಪಾಕ ಧ್ಯಾನವನ್ನು ಮನಸ್ಫೂರ್ತಿಯಾಗಿ ಹೃದಯದಿಂದ ಮಾಡಬೇಕು. ಆಗ ನಿಮ್ಮ ಕರ್ಮಗಳು ಕಳೆಯುತ್ತದೆ. ಸುಮ್ಮನೆ ಕರ್ಮ ವಿಪಾಕ ಧ್ಯಾನ ಮಾಡಿದರೂ ಪ್ರಯೋಜನವಿಲ್ಲ. ಮನಸ್ಫೂರ್ತಿಯಾಗಿ ನೀವು ಒಳಗಡೆಯಿಂದ ತಪ್ಪಾಯಿತು ಅಂತ ಕೇಳಿದ್ರೇ ನಿಮಗೆ ಕರ್ಮ ಕಳೆಯೋದು. ನೀವು ಹೃದಯದಿಂದ ತಪ್ಪಾಯಿತು ಅಂತ ಕೇಳ್ತಾ ಇದ್ದೀರಾ ಇಲ್ವಾ, ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಇಲ್ವಾ ಅನ್ನೋದು ಯೂನಿವರ್ಸ್ಗೆ ಚೆನ್ನಾಗಿ ಗೊತ್ತಾಗುತ್ತೆ, ದೇವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನಿಮ್ಮ ಅಂತರಾತ್ಮಕ್ಕೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಒಳಗಡೆಯಿಂದ ಕೇಳಿದ್ರೇ ನಿಮ್ಮ ಕಷ್ಟಗಳು ಪರಿಹಾರ ಆಗೋದು. ಇಲ್ಲ ಅಂತಂದರೆ ಕಷ್ಟಗಳು ಪರಿಹಾರ ಆಗುವುದಿಲ್ಲ. ಎಲ್ಲರಿಗೂ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು. ಇನ್ನೊಂದು ವಿಷಯ, ಧ್ಯಾನ ಮಾರ್ಗದಲ್ಲಿ ಇರುವವರಿಗೆ ಮೊದಲೇ ಮುಂದೆ ಬರುವ ಕಷ್ಟಗಳು ವಿಷನ್ಸ್ ಮೂಲಕ ಯಾರೋ ಮೂಲಕ ತಿಳಿಯುತ್ತಾ ಹೋಗುತ್ತೆ. ಆಗ ನೀವು ಏನು ಮಾಡಬೇಕು ಅಂತಂದರೆ ಕನಸಿನ ಒಳ ಅರ್ಥವನ್ನು ತಿಳಿದುಕೊಂಡು ಕರ್ಮ ವಿಪಾಕವನ್ನು ಮಾಡಿಕೊಳ್ಳಬೇಕು. ಆವಾಗ ಮುಂದೆ ಬರುವ ಕಷ್ಟಗಳು ಪರಿಹಾರ ಆಗುತ್ತೆ. ಧನ್ಯವಾದಗಳು.